ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇದು ಬಂದ್ಬಿಟ್ಟು ಶುಕ್ರವಾರದ ಬ್ಲಾಗ್, ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ದಿನದ್ದು. ವರಮಹಾಲಕ್ಷ್ಮಿ ಹಬ್ಬ ಅಂದಮೇಲೆ ಎಲ್ಲರೂ ರೆಡಿಯಾಗಿ ಫೋಟೋಶೂಟು ಎಲ್ಲ ಮಾಡಿಸ್ಕೊತಾರೆ. ಸೊ ನಾವು ರೆಡಿಯಾಗಿದ್ದು, ನಾವು ಒಂದೆರಡು ಫೋಟೋ ತೋರಿಸ್ಕೊಂಡು ಅದಕ್ಕೆ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ. ನಾನೇನು ಜಾಸ್ತಿ ವೀಡಿಯೋ ಮಾಡಿರಲಿಲ್ಲ. ನಮ್ಮಲ್ಲೇನು ಲಕ್ಷ್ಮಿ ಕೂರಿಸಲ್ಲ, ಸುಮ್ಮನೆ ಸಿಂಪಲ್ಲಾಗಿ ಕಳಸನೇ ಲಕ್ಷ್ಮಿ ಥರ ಪೂಜೆ ಮಾಡಿ ಹಣ್ಣು ಹೂವು ಎಲ್ಲ ಹಾಕಿ ಪೂಜೆ ಮಾಡ್ತಾರೆ. ಆ್ಯಂಡ್ ಇದು ಬಂದ್ಬಿಟ್ಟು ಶುಕ್ರವಾರ ನಮ್ಮೂರಲ್ಲಿ ಲಕ್ಷ್ಮಿ ದೇವಸ್ಥಾನ ಇದೆ, ಅದಕ್ಕೆ ಆರತಿ ಮಾಡ್ತೀವಿ. ಊರವರೆಲ್ಲ ಸೇರಿ ಆರತಿ ಮಾಡಿ ರೆಡಿ ಮಾಡಿದ್ರು ಅಮ್ಮ. ನೋಡಿ ಇದೆ. ಇದನ್ನು ನನ್ನ ತಂಗಿ ತೊಗೊಂಡೋಗಿಲ್ಲ, ನೈಟ್ ಹೊತ್ತು ತೊಗೊಂಡೋಗ್ಬೇಕು. ಎಲ್ಲರೂ ತೊಗೊಂಡೋಗ್ತಾರೆ, ತೊಗೊಂಡೋಗಿ ಪೂಜೆ ಮಾಡಿಸ್ಕೊಂಡು ಬರ್ತಾರೆ. ಇಷ್ಟೇ ನಮ್ಮ ಲಕ್ಷ್ಮಿ ಹಬ್ಬ ಮಾಡೋದು. ಅದಾದ ಬೆಳಗ್ಗೆಗೆ ಸ್ಯಾಟರ್ಡೆ, ಅಂದರೆ ನಮ್ಮೂರಲ್ಲಿ ಒಂದು ಬೆಟ್ಟದಲ್ಲಿ ದೇವಸ್ಥಾನ ಇದೆ, ರಂಗನಾಥ ಸ್ವಾಮಿ ಅಂತ, ಬೆಟ್ಟದ ರಂಗ ಅಂತ ಕರೀತಾರೆ. ಅದಕ್ಕೂ ನಾವು ಆರತಿ ಮಾಡ್ತೀವಿ. ನಾವು ಶ್ರಾವಣ ಬಂದರೆ ಅಂದರೆ ದೇವಸ್ಥಾನ ಪೂಜೆ ಆರತಿ ಇದೆ. 3ನೇ ಶನಿವಾರಕ್ಕೂ ಒಂದು ಆರತಿ ಇದೆ. ಆರತಿ ಎಲ್ಲ ಮಾಡ್ತಾಯಿರ್ತಾರೆ ಶ್ರಾವಣದಲ್ಲಿ. ಇದು ಬಂದ್ಬಿಟ್ಟು ರಂಗನಾಥ ಸ್ವಾಮಿಗೆ ಆರತಿ. ನೋಡಿ, ಅಮ್ಮ ಅಜ್ಜಿ ಎಲ್ಲ ಸೇರಿಕೊಂಡು ರೆಡಿ ಮಾಡಿದ್ದಾರೆ. ಎಷ್ಟು ಸಿಂಪಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಪೂಜೆ ಎಲ್ಲ ಆಯಿತು. ನನ್ನ ತಂಗಿ ತೊಗೊಂಡು ಹೋಗ್ತಾ ಇದ್ದಾಳೆ. ಬೆಳಗ್ಗೆ 10:30 11 ಗಂಟೆ ಹಂಗೆ ತೊಗೊಂಡೋಗೋದು. ಮಧ್ಯಾಹ್ನದಷ್ಟೊತ್ತಿಗೆ ಊಟದ ವ್ಯವಸ್ಥೆ ಎಲ್ಲ ಮಾಡಿರ್ತಾರೆ ದೇವಸ್ಥಾನದಲ್ಲಿ, ಅದಕ್ಕೋಸ್ಕರ ಬೆಳಗ್ಗೆ ತೊಗೊಂಡೋಗ್ತಾರೆ. ಬೆಳಗ್ಗೆ ತೊಗೊಂಡೋದಾದ್ಮೇಲೆ ಪೂಜೆ ಮಾಡಿಸ್ತಾರೆ. ನಾವು ಹೋಗಿರಲಿಲ್ಲ, ನಾನು ಅಮ್ಮ ಎಲ್ಲ ಆರತಿ ಕಳಿಸ್ಕೊಟ್ಟು ಆಮೇಲೆ ರೆಡಿಯಾಗಿ ಹೋಗಿದ್ದು. ನೋಡಿ, ಹಸಿರು ಜಿಂಬಳೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕೈಗೆ. ನಾನು ಶುಕ್ರವಾರ ಲಕ್ಷ್ಮಿ ಹಬ್ಬದ ದಿನ ಹಾಕ್ಕೊಂಡಿದ್ದು ತೆಗ್ದೇ ಇರಲಿಲ್ಲ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ತೆಗಿಯೋಕ್ಕೆ ಮನಸ್ಸೇ ಬಂದಿರಲಿಲ್ಲ, ಅದಕ್ಕೆ ಹಂಗೆ ಬಿಟ್ಟಿದ್ದೆ. ಅದಾದಮೇಲೆ ನಾವು ಎಲ್ಲ ಹೋಗಿದ್ದು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಎಲ್ಲ ದೇವರಿಗೆ, ರಂಗನಾಥ ಸ್ವಾಮಿ ನೆರೆ ದೇವರು ಅಂತ ಇರುತ್ತೆ, ಅದಕ್ಕೆ ಎಲ್ಲ ಮಾಡಿಸ್ಕೊಂಡು ಬಂದು. ಇದು ಬಂದ್ಬಿಟ್ಟು ಬೆಟ್ಟದ ಮೇಲೆ ಇರೋದು ದೇವಸ್ಥಾನ, ಸ್ಟೆಪ್ಸ್ ಹತ್ಕೊಂಡು ಹೋಗಬೇಕು. ಅದು ಪೂಜೆ ಮಾಡಿಸಿ ನಾವು ವೆಯ್ಟ್ ಮಾಡ್ತಾಯಿದ್ದೋ. ಆರತಿಗಳು ಇನ್ನೂ ಬಂದಿರಲಿಲ್ಲ, ಅಂದರೆ 2 ಊರು ಆರತಿ ಮಾಡೋದು, ಒಂದು ನಮ್ಮೂರು, ಇನ್ನೊಂದು ಪಕ್ಕದೂರು. ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ. ಆರತಿಗಳು ಎಲ್ಲ ಆರತಿಗಳು ಬಂದಾದಮೇಲೆ ಆರತಿಗಳನ್ನೆಲ್ಲ ಬೆಳಗ್ಗೆ ದೇವಸ್ಥಾನದೆಲ್ಲ ಸುತ್ತ ಹಾಕಿಸಿ 3 ಸುತ್ತ ಹಾಕಿಸಿ ದೇವಸ್ಥಾನನ, ಅದಾದಮೇಲೆ ಆರತಿನ ದೇವ್ರಿಗೆ ಅರ್ಪಿಸಿ ಕೊಡ್ತಾರೆ ಅಷ್ಟೇ. ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೋ. ನನ್ನ ತಂಗಿನ ವೆಯ್ಟ್ ಕಾಯ್ತಾಯಿದ್ದೋ. ಬಂದರು ಅಷ್ಟೊತ್ತಿಗೆ. ಎಲ್ಲ ಮುಗುಂಡಿ ಬರ್ತಾ ಇದ್ದಾಳೆ ನೋಡಿ ನನ್ನ ತಂಗಿ. ಇಲ್ಲಿ ಆರತಿಗಳು ನೋಡೋದೇ ಎಷ್ಟು ಚೆಂದ ಅಲ್ವಾ? ಅಯ್ಯೋ, ಈ ಆರತಿಗಳಿಗಿಂತ ನಮ್ಮೂರಲ್ಲಿ ಜಾತ್ರೆ ಮಾಡ್ತಾರೆ, ಅವಾಗ ಇಷ್ಟಿಷ್ಟು ದೊಡ್ಡ ಆರತಿ ಮಾಡ್ತಾರೆ. ಆರತಿ ಫುಲ್ಲು ಭಾರ ಇರ್ತವೆ, ತಲೆಯೆಲ್ಲ ದುಮ್ ಅಂತಿರುತ್ತೆ, ಒಂಬಾಳೆ ಅಷ್ಟಿಟ್ಟಿರ್ತಾರೆ. ಇಲ್ಲಾಂದರೆ ಡೆಕೋರೇಷನ್ ಆರತಿಗಳು ಮಾಡಿರ್ತಾರೆ, ತುಂಬ ಚೆನ್ನಾಗಿ ಮಾಡಿರ್ತಾರೆ ಆರತಿಗಳು ಮಾತ್ರ. ಅದು ನೋಡೋಕ್ಕೆ ಖುಷಿ. ನನ್ನ ತಂಗಿ ನೋಡಿ ಆರತಿ ಹೊತ್ಕೊಂಡಿದ್ದಾಳೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ. ಸುತ್ತ ಕರ್ಕೊಂಡು ಹೋದ್ರು. ಇಲ್ಲಿ ನೋಡಿ 3 ರೌಂಡ್ ಸುತ್ತಿಸ್ತಾರೆ ದೇವಸ್ಥಾನ. ಆವಾಗ ದೇವ್ರು ಬರುತ್ತೆ ಆರತಿ ಹೊತ್ಕೊಂಡಿರೋರ ಮೇಲೆ, ಒಂದು ಸ್ವಲ್ಪ ಜನ ಮೇಲೆ ಅಂತ ಹೇಳ್ತಾರೆ. ಒಬ್ಬೊಬ್ಬರು ನಂಬ್ತಾರೆ, ಒಬ್ಬೊಬ್ಬರು ನಂಬಲ್ಲ. ಬಟ್ ನಾವು ನಂಬ್ತೀವಿ, ಅದೇ ನಿಜನೇ ಬರುತ್ತೆ. ನಾವು ಫಸ್ಟು ರಂಗಸ್ವಾಮಿಗೆ ಆರತಿ ಮಾಡಿದಾಗೂ ಬರುತ್ತೆ ದೇವರು. ಆ್ಯಂಡ್ ನಾವು ಇನ್ನೊಂದು ಥರ್ಡ್, ಅದೇ 3ನೇ ಶ್ರಾವಣ ಶನಿವಾರ ಇನ್ನೊಂದು ದೇವ್ರಿಗೆ ಆರತಿ ಮಾಡ್ತೀವಲ್ಲ, ಆವಾಗೂ ಬರುತ್ತೆ. ನಾವು ಕಣ್ಣಾರೆ ನೋಡಿದ್ದೀವಿ, ನಾವು ನಂಬ್ತೀವಿ. ನಂಬೋದೇ ಬೇರೆ, ಅವ್ರಿಗೆ ಬಿಟ್ಟಿದ್ದು, ಬಟ್ ನಾವು ನಂಬ್ತೀವಿ. ಆ ದೇವಸ್ಥಾನ ಎಲ್ಲ ಸುತ್ತಾಡ್ಸಾದ್ಮೇಲೆ ಆರತಿನ ದೇವ್ರಿಗೆ ಅರ್ಪಿಸಿ ಬಂದು ಕೂತ್ಕೊಂಡಿದ್ರು. ನೋಡಿ, ಆರತಿಗಳೆಲ್ಲ ದೇವ್ರಿಗೆ ಅರ್ಪಿಸಿ ಬಂದಿದ್ದಾರೆ. ಎಷ್ಟು ಚೆನ್ನಾಗಿದ್ದಾವೆ ಆರತಿಗಳು. ಇದಾದಮೇಲೆ ಕೆಳಗಡೆ ಇನ್ನೂ ಒಂದು ದೇವಸ್ಥಾನ ಇದೆ, ಆಂಜನೇಯನ ದೇವಸ್ಥಾನ. ಅಲ್ಲಿ ಹೋಗಿ ಪೂಜೆ ಮಾಡಿಸಿ ಆರತಿನ ಒಂದ್ಸರಿ ತೋರಿಸಿ ಬರ್ತಾರೆ. ಅದಾದಮೇಲೆ ಊಟದ ವ್ಯವಸ್ಥೆ ಇರುತ್ತೆ, ಊರವರೆಲ್ಲ ಸೇರಿಸಿ ಮಾಡಿಸಿರ್ತಾರೆ. 25 ಮರಿ ಏನೋ ಕರೆದಿದ್ರು. ನಮ್ಮೂರ ಕಡೆ ಎಲ್ಲ ಶ್ರಾವಣದಲ್ಲಿ ನಾವು ತಿಂತೀವಿ, ನಾವು ನಾನ್ ವೆಜ್ಜೇ ತಿನ್ನೋದು. ಶ್ರಾವಣ ಅಂದರೆ ನಮಗೆ ನಾನ್ ವೆಜ್, ನಾವು ತಲೆಗೆ ಎಲ್ಲ ಕೊಡ್ತೀವಿ, ಅದು ಕೂಡ ನಾನ್ ವೆಜ್ಜೇ ಕೊಡೋದು ನಾವು. ಸೊ ಒಬ್ಬೊಬ್ಬರು ಕೊಡೋಲ್ಲ, ಏನೋ ಸಿಹಿನೇ ತಿನ್ನೋದು, ಅದಕ್ಕೋಸ್ಕರ. ಕೆಲವರು ನಾನ್ ವೆಜ್ ತಿನ್ನಲ್ಲ ಅಂತ ಶ್ರಾವಣದಲ್ಲಿ. ಅದಕ್ಕೆ ಹೊರಗಡೆ ಬಂದು ದೇವಸ್ಥಾನ, ಆಂಜನೇಯ ದೇವಸ್ಥಾನ ಇದೆ ನೋಡಿ, ಅದೇ ಆ ದೇವಸ್ಥಾನ ಪೂಜೆ ಮಾಡಿಸಿ
ಊಟ ಮಾಡ್ಕೊಂಡು ಬರ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.